ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕೆಲವು ರಾಜಕಾರಣಿಗಳಿಗೆ, ಮಂತ್ರಿ ಆದಂಥವ್ರಿಗೆ, ಶಾಸಕರಾದಂಥವ್ರಿಗೆ, MP ಆದಂಥವ್ರಿಗೆ ಈ ದೇಶದಲ್ಲಿ ಮೀಸಲಾತಿ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತಂದ್ರನ್ನು ಕಲ್ಪನೆ ಕೂಡ ಇಲ್ಲದಂಥವ್ರು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ. ಇದು ದುರ್ದೈವದ ಸಂಗತಿ, ನೋವಿನ ಸಂಗತಿ. 1950ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ SC ಮತ್ತು ST ಜನಾಂಗಕ್ಕೆ 15%, SCಗೆ 3%, STಗೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಕ್ಕೆ 1950ರಲ್ಲಿ ಆದೇಶ ಆಯಿತು. ಆದೇಶ ಆದಾಗ ಕೇವಲ 6 ಜಾತಿಗಳು SCಯಲ್ಲಿ, 6 ಜಾತಿಗಳು STಯಲ್ಲಿದ್ದು, ಸ್ವಾತಂತ್ರ್ಯ ನಂತರ ಬಂದಂಥ ಅನೇಕ ರಾಜಕೀಯ ಮುಖಂಡರು, ನಮ್ಮನ್ನು ಆಳಿದವರು, ಕಾಲಕ್ಕೆ ಅನೇಕ ಜಾತಿಗಳನ್ನು ಸೇರಿಸೋದ್ರ ಮೂಲಕ ಇವತ್ತು SCಯಲ್ಲಿ 101 ಜಾತಿಗಳಾಗಿದ್ದಾವ.